from oil and gas industry, driving innovation and sustainability. And he explored 40 countries to broaden his perspectives and fostering global connections. He served as ABVP secretary and has been active member of RSS. He works for NGOs like Jal Seva Trust, Seva Bharati and other youth organizations. Thank you, sir. You are welcome here. Also, ಸಾಮಾಜಿಕ ಸೇವೆಗಾಗಿ ಅತ್ಯುನ್ನತ ಕೆಲಸಗಳನ್ನು ಮಾಡ್ತಾರೆ. ಅವರ ವಿಷನ್ ಕೂಡ ನಾವು ತಿಳಿಸಿಕೊಂಡಿದ್ವಿ. 2025, 40 ವರ್ಷಗಳ ಒಂದು ಪ್ಲಾನ್ ನಾವು ಹಾಕೊಂಡು ಸಮಾಜ ಸೇವೆಗೆ ಅವರನ್ನ ತೊಡಗಿಸಿಕೊಂಡಿದ್ದಾರೆ. ಈ ನಾರ್ತ್ ಕರ್ನಾಟಕ ಅಂದ್ರೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ನೀರಿನ ಅಭಾವ ಇರುತ್ತೆ. ಅಲ್ಲಿ ನೀರು ಜನರಿಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡುವುದು ದೊಡ್ಡ ಕೆಲಸ. ಅಂತ ಒಂದು ಅನುಕೂಲ ಕೆಲಸವನ್ನ ಅವರು ಈ ಕೆಲವು ವರ್ಷದಿಂದ ಮಾಡಿದ್ದಾರೆ. ಮಕ್ಕಳಿಗೆ ಪುಸ್ತಕ ಶುರುವಾಗಿ ಅಥವಾ ಶಾಲೆಗಳನ್ನು ನಡೆಸಾಗಿ ಇದೊಂದು ದೊಡ್ಡ ಕೆಲಸ. ಅವರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನು ನೀಡಬೇಕು. ಅವರು ಮಾಡ್ತಾ ಇರುವ ಎಲ್ಲ ಕೆಲಸಗಳಲ್ಲಿ ಒಂದು ಸಮಾಜದ ಉನ್ನತಿಗಾಗಿ, ದೇಶದ ಉನ್ನತಿಗಾಗಿ ಒಂದು ವಿಷಯ ಇಟ್ಕೊಂಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಸಿದ್ಧತೆ. ಈಗ ಈಗಿನ ಜನರೇಷನ್ ನೋಡಿದ್ರೆ ಈಗಿನ ಒಂದು ತಾಯಿ ಮಗನಿಗೆ ಶಿಕ್ಷಣ ನೀಡ್ತಾರೆ. ಒಂದು 500 ರೂಪಾಯಿ ನಿಮ್ಮಲ್ಲಿ ಇದ್ದಷ್ಟಂತ ಒಂದು ಚಿಲ್ಲರೆ ಕಾಸು ಮಾಡಿಕೊಡ್ತೀವಿ. ಆ ಕೊಟ್ಟ ತಕ್ಷಣ ಅಲ್ಲಿ ಒಂದು ಸಂತೋಷ, ಒಂದು ತೃಪ್ತಿ ನಮಗೂ ಕೂಡ. It's a commercial transaction for something. So ನಿಮ್ಗೆ ಏನ್ ಸಿಗ್ತದೆ ಅಂತ ನೀವು ಯಾವಾಗ ಒಂದು ಸೇವೆ ಮಾಡಿದಾಗ ಅಥವಾ ದಾನ ಮಾಡಿದಾಗ ನೋಡಿದ್ರೆ it's a transaction between two people. It's not just giving, it's also taking. ನೀವು ಏನ್ ಕೊಡ್ತೀರಾ ನೀವು ಒಟ್ಟಿಗೆ ವಾಪಸ್ ಮಾಡ್ತಾರೆ. ಆ ಒಂದು ನೆಮ್ಮದಿ, ಆ ಒಂದು ಸಂತೋಷ, ಆ ಒಂದು ಆತ್ಮತೃಪ್ತಿ ಏನ್ ಬರ್ತದಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ. ಇದರ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಆಗಿದೆ. ಈ ಯುರೋಪ್ ಮತ್ತು ಅಮೆರಿಕ ದೇಶಗಳಲ್ಲಿ ಈ ಸೈಕೋಲಾಜಿ ಪ್ರೊಫೆಸರ್ಗಳು ಇದರ ಬಗ್ಗೆ ರಿಸರ್ಚ್ ಮಾಡಿ PhD ಮಾಡಿಕೊಂಡಿದ್ದಾರೆ. ಜಾಯ್ ಆಫ್ ಲಿವಿಂಗ್ ಅಂತಿದ್ದಾರೆ. ನೀವು ಹೇಳ್ಕೊಡಿ ಜಾಯ್ ಆಫ್ ಲಿವಿಂಗ್. ಸೊ ಒನ್ ಆಫ್ ದ ಪ್ರೊಫೆಸರ್ಸ್ ಇಸ್ ಅವರ ರಿಸರ್ಚ್ ಏನು ಹೇಳ್ತಾರೆ, ನಾವು ಯಾವಾಗ ದಾನ ಧರ್ಮ ಮಾಡ್ತೇವೆ, ಯಾವಾಗ ದಾನ ಸೇವೆ ಮಾಡ್ತೇವೆ, ನಮ್ಮ ನಮ್ಮ ಹಾರ್ಟಿನ ಒಂದು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದು ಒಂದು ರಿಸರ್ಚ್ ಔಟ್ಕಮ್. ಇದೇ ತರ ಇನ್ನೊಂದು ರಿಸರ್ಚ್ ಸೈಕಾಲಜಿ ಪ್ರೊಫೆಸರ್ ಮಾಡಿದ್ದಾರೆ ಯುರೋಪಲ್ಲಿ. ಅವರು ಹೇಳಿದ್ರು, ಯಾವಾಗ ನಾವು ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್ ನಮ್ಮನ್ನು ತೊಡಗಿಸಿಕೊಳ್ಳುತ್ತೇವೆ, ಅದರಲ್ಲಿ ಕಾರ್ಯಕರ್ತರಾಗಿ ಗ್ರೌಂಡ್ ಲೆವೆಲ್ ವಾಲಂಟಿಯರ್ ಮಾಡಿದರೆ ಆ ವಾಲಂಟಿಯರ್ಗೆ ಪ್ರೈಸ್ ಸ್ಪ್ಯಾನ್ ಜಾಸ್ತಿ ಬಾಕಿ ಜನರಿಗೆ. ಯಾಕೆಂದರೆ ನಾವು ಯಾವಾಗ ವಾಲಂಟಿಯರ್ ಮಾಡ್ತೇವೆ, ಯಾವಾಗ ನಾವು ನಮ್ಮ ಯಾವ ಒಂದು ಸಮಾಜ ಸೇವೆ, ಯಾವ ಒಂದು ಸಂಸ್ಥೆ ಸಂಘಟನೆಗಳಿಗೆ ತೊಡಗಿಸಿಕೊಳ್ಳೋದು, ಒಂದು ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತೇವೆ, ಆ ಪ್ರತಿಯೊಂದು ಸೇವೆಯನ್ನು ನಮ್ಮೊಂದು ವಿಧಾನವಾಗಿ ನಮಗೆ ಒಂದು ಹ್ಯಾಪಿನೆಸ್, ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಫುಲ್ಫಿಲ್ಮೆಂಟ್ ಸಿಗ್ತಾ ಇದೆ. That's very important because ನಿಮ್ಮ ಹಾರ್ಟಿನ ಇಂಪ್ರೂವ್ ಆಗುತ್ತೆ, ನಿಮ್ಮ ಪ್ರೆಷರ್ ಲೋ ಆಗುತ್ತೆ, ನಿಮ್ಮ ಇಂಟರ್ ರಿಯಾಕ್ಷನ್ ಏನಾಗ್ತದೆ, ಆ ಇಂಟರ್ ರಿಯಾಕ್ಷನ್ ಆ ಬ್ರೈನ್ ಆಗ್ತದೆ ಇಂಟರ್ ರಿಯಾಕ್ಷನ್ ಇಲ್ಲ. ಅದು ನಿಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಬಾಂಬಾರ್ಡ್ ಮಾಡ್ತಾರೆ. ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿ ಹ್ಯಾಪಿನೆಸ್. ಸೊ ಪ್ರತಿಯೊಂದು ಸಮಾಜದಲ್ಲಿ ಯಾವುದೇ ಲೆವೆಲ್ ಆಗಲಿ, ಅದು ನೀವು ವಾಲಂಟಿಯರ್ ಆಗಿ ನಿಮ್ಮ ಬಾಡಿ ಮನ ಸೋಲ್ ನಿಮ್ಮ ಆರ್ಥಿಕವಾಗಿ ಶಕ್ತಿ ಅನುಸಾರವಾಗಿ ಏನು ಸಮಾಜಕ್ಕೆ ಕೊಡುಗೆ ಮಾಡಿದ್ರೆ ಆ 3 ರೀತಿ ನಿಮ್ಮ ಟೈಮ್ ಆಗಲಿ, ನಿಮ್ಮ ಸೋಲ್ ಆಗಲಿ, ನಿಮ್ಮ ಆರ್ಥಿಕವಾಗಿ ಏನೇ ಕೊಡುಗೆ ಮಾಡ್ತೀವಿ ಎಲ್ಲ ರೀತಿ ಮುಂದೆ ಬರುವಂತ ಜಾಸ್ತಿ ಕೊಡೋದು. ಯಾರಿಗೆ ಕೊಡೋದಿಲ್ಲ ಅವರು ಸುರೇಶ್ ಹೇಳ್ತಾ ಇದ್ರು, ಭಗವಾನ್ ಎಲ್ಲ ಚಪ್ಪಾಟ್ ಮಾಡಿರ್ತಾರೆ. ಅಂದರೆ ನಾವು ಏನು ಕೊಡ್ತೇವೆ ಅದಕ್ಕಿಂತ ಜಾಸ್ತಿ ನಮಗೆ ಸಿಗ್ತದೆ. ಇದು ನನ್ನ ಅನುಭವ. ಇನ್ನೊಂದು ಉದಾಹರಣೆ ಹೇಳ್ತೇನೆ. ಇನ್ನೊಂದು ಹಾರ್ವರ್ಡ್ ಯೂನಿವರ್ಸಿಟಿ 2008 ಆ ರಿಸರ್ಚ್ ಅಲ್ಲಿ ರಿಸರ್ಚ್ ಆರ್ಗನ್ ಏನು ಹೇಳ್ತಾರೆ, when you spend something on donation you get more happiness than you spend that money for donation.
ನೀವೇನಾದ್ರೂ ನೀವು ಖರ್ಚು ಮಾಡಬೇಕು ಅಂದ್ಕೊಂಡಾಗ ಅದೇ ಅಗತ್ಯ ಇದ್ದವರಿಗೆ ಬಡ ಜನರಿಗೆ ಕೊಟ್ಟಾಗ ಆ ದುಡ್ಡು ಖರ್ಚು ಅವರಿಗೆ ಕೊಟ್ಟಾಗ ಆಗುವ ಸಂತೋಷ ಅದೇ ದುಡ್ಡನ್ನು ನೀವು ಖರ್ಚು ಮಾಡಿದಾಗ ಇದು ನನ್ನ ನೋಡ್ಕೊಂಡು ನಾವೆಲ್ಲ ನಮ್ಮಲ್ಲಿ ನನ್ನ ಸ್ನೇಹಿತರ ಜೊತೆ ಒಂದು ಕಾಫಿ ಹೋಗಿದ್ದೇವೆ. ನಾವೆಲ್ಲ ಆರ್ಡರ್ ಮಾಡೋದಕ್ಕೆ ಈ ರಿಸರ್ಚ್ ಅಲ್ಲಿ ಏನು ಈ ಹಾರ್ವರ್ಡ್ ಯೂನಿವರ್ಸಿಟಿ ರಿಸರ್ಚ್ ಅಲ್ಲಿ ಏನು ಯಾವಾಗ ನಾವು ಮಾಡ್ತಿರುವಂತ ಖರ್ಚುಗಳನ್ನ ಬೇರೆಯವರು ಮಾಡಿದಾಗ ಅದರಿಂದ ಆಗುವ ಆತ್ಮತೃಪ್ತಿ ಸಂತೋಷ ಜಾಸ್ತಿ ಅಂತೇಳಿ ಆ ರಿಸರ್ಚ್ ಅಲ್ಲಿ ಹೊರಗೆ ಬಂದ. ಇದರ ಉದಾಹರಣೆ ನಾನೊಂದು ಅನುಭವಿಸಿದ್ದೀನಿ. ನಾವೊಂದು ಸ್ನೇಹಿತರ ಜೊತೆ ತಿಂಡಿ ತಿನ್ಲಿಕ್ಕೆ ನಮ್ಮೂರು ತಿಂಡಿಗೆ ಹೋಗಿದ್ದೆ. ಅಲ್ಲಿ ಒಬ್ರು ಭಿಕ್ಷುಕರು ಒಂದು 75-80 ವರ್ಷ ಆಗಿರ್ಬೋದು ಹೋಟೆಲ್ ಅಲ್ಲಿ ನೋಡ್ತಾ ನಿಂತಿದ್ರು. ಒಂದು 5 ನಿಮಿಷ ನಾನು ನೋಡಿದೆ, ಕೇಳಿದೆ ಅವ್ರ ಹತ್ರ ಏನಾದ್ರು ಬೇಕಾ ನಿಮ್ಗೆ ಅಂತೇಳಿ. ಬೇಕು ಅಂತ ಹೇಳಿದ್ರು. ಅವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ದೋಸೆ ಕೊಡಿಸಿದೆ. ನಾವು ಇಬ್ಬರು ದೋಸೆ ತಗೊಂಡು ಒಂದೇ ಟೇಬಲ್ ಕೂತ್ತಾ ಇದ್ದೀವಿ. ಅವರು ತಿಂದ ದೋಸೆ ನಾವು ಕೊಡಿಸಿದ ದೋಸೆ ಅವರಿಗೆ ತಿಂದು ಅವರಿಗೆ ತೃಪ್ತಿ ಆದಷ್ಟು ಸಂತೋಷ ನಾವು ತಿಂದಾಗ ದಟ್ ಈಸ್ ವಾಟ್ ಈಸ್ ಜಾಯ್ ಆಫ್ ಫುಡ್. ನಾವು ಯಾವಾಗ ನಾವು ಖರ್ಚು ಮಾಡ್ತಿರೋ ಹಣವನ್ನು ಬೇರೆಯವರಿಗೆ ನಾವು ದಾನ ಮಾಡಿ ಅವರಲ್ಲಿ ಸಂತೋಷ ಕಾಣ್ತೀವೋ ಅದರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾವು ಅದೇ ಹಣವನ್ನು ಖರ್ಚು ಮಾಡಿದಾಗ ಅದು. ಸೊ ಆದಷ್ಟು ನಾವು ಈ ಸಮಾಜಕ್ಕೆ ನಮ್ಮಿಂದ ಆಗುವಂತ ಕೊಡುಗೆಗಳನ್ನು ಮಾಡಬೇಕು. ಆ ದಾನ ಮಾಡುವಾಗ ಏನ್ ರಿಟರ್ನ್ಸ್ ಬರ್ತಿದೆ ಅಂತ ಯೋಚನೆ ಮಾಡಬಾರ್ದು. ನಮ್ಮಿಂದ ಯಾವುದೇ ರೀತಿಯಿಂದ ಸೇವೆ ಆದಾಗೂ ಆ ಸೇವೆಯನ್ನ ಮಾಡಲಿಕ್ಕೆ ನಮ್ಮ ಕಾರ್ಯ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು. ಇನ್ನು ಡೊನೇಷನ್ ಕೇಳುವಾಗ ನಾನು ಇದು ಪ್ರಶ್ನೆ ಕೂಡ ಹೇಳ್ತೇನೆ. ಡೊನೇಷನ್ ಕೇಳಲಿಕ್ಕೆ ಒಂದು ರೀತಿ ಇದೆ. ಇದನ್ನ ಬಗ್ಗೆ ಕೂಡ ಕೆಲವೊಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಅಮೆರಿಕದಲ್ಲಿ ಭಿಕ್ಷುಕರು ಇರ್ತಾರೆ. ಭಿಕ್ಷುಕರು ನಮ್ಮ ತರ ಇಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಬಂದು ಭಿಕ್ಷೆಯನ್ನು ಕೇಳಲ್ಲ. ಒಂದು ಬೋರ್ಡ್ ಹಾಕೊಂಡಿರ್ತಾರೆ, ಪ್ಲೀಸ್ ಹೆಲ್ಪ್ ಮೀ, ಐ ಆಮ್ ಹೋಮ್ಲೆಸ್, ಐ ಆಮ್ ಹ್ಯಾವಿಂಗ್ ಹೆಲ್ತ್ ಪ್ರಾಬ್ಲಮ್, ಪ್ಲೀಸ್ ಸಪೋರ್ಟ್. ಈ ತರ ಬೋರ್ಡ್ ಹಾಕೊಂಡು ಒಂದೊಂದು ಸಿಗ್ನಲ್ ಅಲ್ಲಿ ಕೂತಿರ್ತಾರೆ. ಸೊ ಒಬ್ರು ಭಾರತದ ತರುಣ ಅವರು ನಡ್ಕೊಂಡು ಹೋಗ್ತಾ ಇದ್ರು. ಒಂದು ವಯಸ್ಸಾದ ಮಹಿಳೆ ಒಂದು ಬೋರ್ಡ್ ಹಾಕಿ ಕೂತಿದ್ರು, ಐ ಆಮ್ ಹೋಮ್ಲೆಸ್, ಪ್ಲೀಸ್ ಹೆಲ್ಪ್ ಮೀ. ಹೋಗಿ ಒಂದು $1 ಅವರಿಗೆ ದುಡ್ಡು ಕೊಟ್ಟು ಕೇಳಿದ್ರೆ ಎಷ್ಟು ನಿಮ್ಗೆ ಬೇಕಾಗ್ತದೆ ದಿನಕ್ಕೆ ಅಂತೇಳಿ. ಆ ಮಹಿಳೆ ಹೇಳಿದ್ರು, ನಾವು 9 ಗಂಟೆ ಬೆಳಿಗ್ಗೆ ಬರ್ತೇನೆ, 6 ಗಂಟೆವರೆಗೆ ಅಲ್ಲಿ ಕೊಟ್ಟಿರ್ತೇನೆ, ನನಗೆ ಒಂದು $20-30 ಕಲೆಕ್ಷನ್ ಆಗ್ತದೆ, ಅದರಿಂದ ನನ್ನ ಜೀವನ ನಡೆದೋಗ್ತದೆ ಅಂತ. ಆ ತರುಣ ಏನ್ ಮಾಡ್ತಾನೆ, ಆ ಬೋರ್ಡ್ ಅನ್ನು ತಿರುಗಿಸಿ ಏನೋ ಬರೀತಾನೆ. ಮರುದಿವಸ ಆ ಮಹಿಳೆ ಬಂದು ಅದೇ ಜಾಗದಲ್ಲಿ ಕುತ್ಕೊಳ್ತಾರೆ. 9 ಗಂಟೆ ಕುತ್ಕೊಳ್ತಾಳೆ. 2 ಗಂಟೆಯಲ್ಲಿ $40 ಕಲೆಕ್ಷನ್ ಆಗ್ತದೆ. 2 ಗಂಟೆಯಲ್ಲಿ $40 ಕಲೆಕ್ಷನ್ ಆಗ್ತದೆ. ಆ ಮಹಿಳೆಗೆ ಎದ್ದು ಹೋಗ್ತಾಳೆ. ಯಾಕಂದ್ರೆ ಅವಳಿಗೆ ಬೇಕಾದಂತ ಅಷ್ಟೇ ಒಂದು $30-40 ಆದ್ರೆ ಅವಳಿಗೆ ಸಾಕು, ಅವಳ ಜೀವನ ನಡೆದೋದು. ಅದೇ ಅವಳು ಇಡೀ ದಿನ ಕೊಟ್ಟಿದ್ರೆ ಅವಳಿಗೆ $100-150 ಕಲೆಕ್ಷನ್. ಹಾಗಾದ್ರೆ ಏನ್ ಗೊತ್ತಾ ಆ ಬೋರ್ಡ್ ಅಲ್ಲಿ ಆ ತರುಣ, ಇಫ್ ಯು ಡೊನೇಟ್ ಒನ್ಸ್ ಇನ್ ಅ ಮಂತ್ ದೆನ್ ಪ್ಲೀಸ್ ಥಿಂಕ್ ಅಬೌಟ್ ಮೀ ಅಂತ ಹೇಳಿ ಬರ್ತಿರ್ತಾರೆ. ಅಂದ್ರೆ ಇದು ಅವಳ ಕಷ್ಟಗಳನ್ನು ಅವ್ರು ಹೇಳ್ಕೊಂಡಿಲ್ಲ. ಯಾರು ಡೊನೇಷನ್ ಮಾಡ್ತಾರೆ, ಇಟ್ಸ್ ಅಬೌಟ್ ಗಿವರ್. ಯಾರು ಕೊಡ್ತಾರಲ್ಲ ಅವರ ಬಗ್ಗೆ ಈಗ ನೀವು ನಿಮ್ಗೆ ಅನಿಸ್ಬೋದು, ಇಷ್ಟೆಲ್ಲ ಜನ ಬಂದು ನಮಗೆ ಸಹಾಯ ಕೇಳ್ತಾರೆ, ಎಷ್ಟೆಲ್ಲ ಜನ ಬಂದು ಡೊನೇಷನ್ ಕೇಳ್ತಾರೆ, ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಒಂದು ವೇಳೆ ತಿಂಗಳಿಗೆ ಒಬ್ಬರಿಗೆ ಒಂದು ಡೊನೇಷನ್ ಕೊಡೋದಾದ್ರೆ ನನ್ನ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ಅಂತ ಆ ಮಹಿಳೆಯ ಬೋರ್ಡಲ್ಲಿ ಹಾಕಿರ್ತಾರೆ. ಸೊ ಅವಳ ನೋವನ್ನು ಹೇಳಿರಲ್ಲ, ಆ ಡೊನೇಷನ್ ಕೊಡೋರ ಬಗ್ಗೆ ಒಂದು ಮೆಸೇಜ್ ಇರ್ತದೆ. ಅವಾಗ ನಾವು ಆ ಡೊನೇಷನ್ ಕೊಡೋರಿಗೆ ಯೋಚನೆ ಆಗ್ತದೆ, ಹಾ ಈ ಮಹಿಳೆಗೆ ಏನು ಅಗತ್ಯ ಇದೆ, ಇವತ್ತೇ ಕೊಟ್ಟು ಅಂತೇಳಿ ಕೊಟ್ಟು. ಸೊ ಇಟ್ಸ್ ಅಬೌಟ್ ಹೌ ಯು ಆಸ್ಕ್. ನಾವು ನಮ್ಮ ಸಮಾಜದಲ್ಲಿ ಡೊನೇಷನ್ ಕೇಳ್ತೇವೆ, ಅದರ ಪ್ರಕಾರ ಡೊನೇಷನ್ ನಮಗೆ ಮಾಡ್ತಾ ಹೋಗ್ತದೆ. ನಮ್ಮ ಕಷ್ಟಗಳನ್ನು ಹೇಳಿದಾದ್ರೆ ಆ ಕೊಡುವರ ಒಂದು ದಾನಿಗಳ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮಾಡಿದಾಗ ನಾನೇ ಡೊನೇಷನ್ ಮಾಡ್ತೀನಿ. ಇನ್ನೊಂದು ವಿಷಯ, ಈ ಹೆಲ್ಪ್ ಅಥವಾ ನಾವು ಸಹಾಯವನ್ನ ಯಾವಾಗಲೂ ನಾವು ಯಾರು ಸಹಾಯ ಹಸ್ತ ಚಾಚಿರ್ತಾರೆ ಅದಕ್ಕೆ ಅಷ್ಟೇ. ಸೊ ಈಗ ಸಹಾಯ ಹಸ್ತ ಚಾಚಿದವರಿಗೆ ಎಲ್ಲರೂ ಬಂದು ಸಹಾಯ ಮಾಡ್ತೀವಿ. ಈಗಿನ ಜನರೇಷನ್ ಹೇಗಿದೆ ಅಂದ್ರೆ ನಮಗೆ ಸಹಾಯ ಬೇಡ, ನಾವು ಸಹಾಯ ಮಾಡೋದು ಇಲ್ಲ ಅನ್ನೋ ಒಂದು ಮೆಂಟಾಲಿಟಿ. ವಿ ಆರ್ ಇಂಡಿಪೆಂಡೆಂಟ್, ಎಲ್ಲರ ಹತ್ರ ಹಣ ಇದೆ, ಎಲ್ಲರೂ ಅವರವ್ರ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ, ನಮಗೆ ಸಹಾಯ ಮಾಡ ನಾವು ಸಹಾಯ ಮಾಡೋದಿಲ್ಲ ಅನ್ನೋ ಒಂದು ಮೆಂಟಾಲಿಟಿ. ನಾನೊಂದು ಉದಾಹರಣೆ ಕೊಡ್ತೇನೆ. ನಾನು ಒಂದು 8-9 ವರ್ಷ ಹಿಂದೆ RSS ಶಾಖೆ 8 ಗಂಟೆಗೆ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ನಾನು ಇಲ್ಲಿ ಕನ್ಯಾಕುಮಾರಿ ಶಾಲೆ ಹತ್ರ ಹೋಗಿದ್ದೆ. ಇನ್ನೇನು ನನ್ನ 2 ವೀಲರ್ ಕೀ ಆಫ್ ಮಾಡಿ ಇನ್ನೇನು ಇಳಿವಾಗ ಒಂದಿಟ್ಟು ಕಲ್ತು ಓಡ್ತಾ ಇದ್ದೆ. ಕಲ್ತು ಓಡ್ತಾ ಇರೋದು ಹಿಂದಿನ ಒಬ್ಬ ಪೊಲೀಸ್ ಚೇಸ್ ಮಾಡ್ತಾ ಇದ್ದ. ಪೊಲೀಸು ಮತ್ತೆ ಕಳ್ಳ ಮಧ್ಯೆ ಒಂದು 60-100 ಮೀಟರ್ ಗ್ಯಾಪ್. ಸೊ ನಾನು ಇನ್ನೂ ಗಾಡಿ ಇಳಿಯುವಾಗ ಪೊಲೀಸ್ ಬಂದು ಸ್ವಲ್ಪ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರು ಹಿಡೀರಿ.
ನಾನು ಮತ್ತೆ ಗಾಡಿ ತೆಗೆದೆ, ನನ್ನ ಹಿಂದೆ ಆ ಪೊಲೀಸಲ್ಲಿ ಕೂರಿಸ್ಕೊಂಡೆ, ಚೇಸ್ ಮಾಡಿದ್ದೆ. ಅವರು ಆ ಸಂಧ್ಯಾ ಮಲ್ಲಕಳ್ಳಿ ಜಾಗದಲ್ಲೆಲ್ಲ ಸಂಧಿ ಹೇಗೋ ಮಾಡಿ ಒಬ್ಬರನ್ನು ಹಿಡಿದ್ರೆ ನಾನು ಒಂದೆರಡು ಕೊಟ್ಟೆ, ಪೊಲೀಸರು ಒಂದು ಎರಡು ಹೊಡೆದು ನಮ್ಮ ಗಾಡಿಯಲ್ಲಿ ಹಾಕೊಂಡು 3 ಜನ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಅಲ್ಲಿ ಆ ಪೊಲೀಸು ಆ ಇನ್ಸ್ಪೆಕ್ಟರ್ ನನಗೆ ತುಂಬ ಧನ್ಯವಾದ ಹೇಳಿದರು, ನನ್ನ ನಂಬರ್ ಇಸ್ಕೊಂಡ್ರು. ಈ ಒಂದು ಆ ಪೂರ್ತಿ ಏನು ಸಿಚುವೇಶನ್ ಆಯ್ತಲ್ಲ, ನಾನು ಬರ್ತಾ ನಾನು ತನ್ನ ಯೋಚನೆ ಮಾಡ್ತಾ ಬಂದೆ, ನನಗಾದಂಥ ಒಂದು ಫುಲ್ಫಿಲ್ಮೆಂಟ್ ಇದೆಯಲ್ಲ, ಏನೋ ಒಂದು ಸಹಾಯ ಮಾಡಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಯು ಆರ್. ಇದರಿಂದ ಇನ್ನೊಂದು ಏನಾಯ್ತು ಅಂದರೆ ನಮ್ಮದು ಮತ್ತೆ ಆ ಪೊಲೀಸ್ ನಡುವಿನ ಬಾಂಧವ್ಯನೂ ಬೆಳೆದಿದೆ. ಸೊ ನೀವು ಆಸ್ಕ್ ಫಾರ್ ಹೆಲ್ಪ್, ಅದು ನಮ್ಮ ವೀಕ್ನೆಸ್ ಅಲ್ಲ. ನಾವೇನಾದ್ರೂ ಒಂದು ಸಹಾಯ ಅಂತ ಚಾಚಿದಾಗ ದೇರ್ ಇಸ್ ಅ ರಿಲೇಶನ್ಶಿಪ್ ದಟ್ ಎಸ್ಟಾಬ್ಲಿಷ್ ಬಿಟ್ವೀನ್ ಅ ಗಿವರ್ ಅಂಡ್ ಟೇಕರ್. ಯಾರು ಸಹಾಯ ಮಾಡ್ತಾರೆ, ಯಾರು ಸಹಾಯ ತಗೋತಾರೆ, ಅವ್ರ ಮಧ್ಯೆ ಒಂದು ರಿಲೇಶನ್ಶಿಪ್, ಒಂದು ಟ್ರಸ್ಟ್, ಒಂದು ಬಾಂಡಿಂಗ್ ಬೆಳೀತದೆ. ಸೊ ಆ ಬಾಂಡಿಂಗ್ ಬೆಳಿಬೇಕಾದ್ರೆ ನಾವು ಇಗೋನ ಸೈಡ್ಗೆ ಇಟ್ಟು ಸಹಾಯವನ್ನು ಜಾಸ್ತಿ ಕೇಳಬೇಕು. ಇಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಹಾಯ ಮಾಡಲಿಕ್ಕೆ ರೆಡಿ ಇಲ್ಲ, ನಾವು ಕೇಳುವ ಕಂಡಾಗೆ. ಸೊ ನಾವು ಓಪನ್ ಆಗಿ ಕೇಳಿದಷ್ಟು ನಮಗೆ ಸಹಾಯ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಇರುವಂಥ ಎಲ್ಲರಿಗೂ ನಾನು ಒಂದೇ ಒಂದು ಕಳಕಳಿಯ ವಿನಂತಿ ಮಾಡ್ತೇನೆ, ಆದಷ್ಟು ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡುವ, ನಮಗೆ ಬೇಕಾದಂಥ ಸಹಾಯವನ್ನು ಕೇಳುವ. ಕೊಡುವ ಕೈಗೂ ಜಾಸ್ತಿ ಇದ್ದಾವೆ, ತಗೊಳ್ಳುವ ಕೈಯೂ. ಸೊ ಹಾಗೆ ಈ ಸಮಾಜವನ್ನು ಗಟ್ಟಿ ಮಾಡಿ ಬೆಳೆಸುವ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಇದರಿಂದ ಸಮಾಜ ಬೆಳೀತಿದೆ, ಸಂಘಟನೆ ಬೆಳೀತಿದೆ. ಈ ನಂದಾದೀಪ ಟ್ರಸ್ಟ್ ಯುವರ್ ಟೀಮ್ ಟುಡೇ ನಾವು ಆದಷ್ಟು ನಮ್ಮಿಂದ ಆದಷ್ಟು ಸಹಾಯವನ್ನು ಮಾಡಿ ಈ ಒಳ್ಳೆ ಕೆಲಸದಲ್ಲಿ ನಾವು ಭಾಗಿಯಾಗೋಣ ಅಂತ ಹೇಳ್ತಾರೆ.